ನಾನು ಯಾವಾಗಲೂ ಕೂಡ ದಾವಣಗೆರೆಯಲ್ಲೇ ಹೆಚ್ಚು ಪ್ರೆಸ್ ಮೀಟ್ ಮಾಡಿ ಇಲ್ಲಿಂದಲೇ ನಾನು ಸರ್ಕಾರಕ್ಕೆ ಮತ್ತು ನಮ್ಮ ಜನರಿಗೆ ಮನವಿ ಮಾಡುವಂಥ ಒಂದು ಸಂಪ್ರದಾಯಕ್ಕೆ ಕೈ ಹಾಕಿದ್ದೀನಿ. ಇವತ್ತು ಕೂಡ ನಾನು ಇಲ್ಲಿ ಹೇಳ್ತಾ ವಿಷಯ ಅಂದರೆ ಒಳ ಮೀಸಲಾತಿ ವಿಷಯವಾಗಿ ಸ್ವಲ್ಪ ಗೊಂದಲದಲ್ಲಿದ್ದಾರೆ ನಮ್ಮ ಜನ. ಅವ್ರಿಗೊಂದು ಸ್ಪಷ್ಟನೆ ಕೊಡಬೇಕು. ಆಮೇಲೆ ಸರ್ಕಾರ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಸ್ಪಷ್ಟವಾಗಿ ಹೇಳ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಪ್ರಶ್ನೆಗಳನ್ನು ಮಾಡ್ತಾಯಿದ್ದೀನಿ. ಒಳ ಮೀಸಲಾತಿ ಹೋರಾಟ ಭಾಳ ವರ್ಷಗಳ ಕಾಲ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಒಳ ಮೀಸಲಾತಿ ಜಾರಿ ಆಗಿಬಿಡ್ತು ಆಂಧ್ರ ಪ್ರದೇಶದಲ್ಲಿ. ಅದಕ್ಕೆ ಸ್ಟೇ ಕೊಟ್ಟು ಸುಪ್ರೀಂ ಕೋರ್ಟ್ನವರಿಗೂ ಹೋಗಿ ನಾವು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಮ್ಮ ನೋವನ್ನು ಮತ್ತು ನಮ್ಮ ಹಿಂದುಳಿಕೆಯನ್ನು 2024 ಆಗಸ್ಟ್ 1ನೇ ತಾರೀಕು ಒಂದು ತೀರ್ಪು ಬರುತ್ತೆ. ಈ ತೀರ್ಪು ಏನು ಹೇಳುತ್ತೆ ಅಂತಂದರೆ, ಒಂದು ಸರಿಯಾದಂಥ ಇಂಪೆರಿಕಲ್ ಡಾಟಾ, ಅವರ ನಿಖರವಾದಂಥ ಮಾಹಿತಿಯನ್ನು ಕೊಡೋದು, ಹಿಂದುಳಿಕೆಯನ್ನೆಲ್ಲ ಗಮನಿಸಿ ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ಆ ರಾಜ್ಯ ಸರ್ಕಾರಕ್ಕೆ ಇದೆ ಅಂತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಡುವಂತಹ ಕಾರ್ಯವನ್ನು, ಆದೇಶವನ್ನು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ತೀರ್ಪು ಬರುತ್ತೆ. ಆ ತೀರ್ಪು ಬಂದಾಗಲೇ ನಾನು ಸ್ವಲ್ಪ ಉಸಿರಾಟ ಆಡಲಿಕ್ಕೆ ಸಾಧ್ಯವಾಯಿತು. ಅದಾದಮೇಲೆ ನಿರಂತರವಾಗಿ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಿದ್ದರಿಂದ ಅವರು ಕೂಡ ರಾಜ್ಯ ಸರ್ಕಾರ 24 ಆಗಸ್ಟ್ ಅಕ್ಟೋಬರ್ 22ನೇ ತಾರೀಕು 2024ರಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಒಳ ಮೀಸಲಾತಿ ನಾವು ಜಾರಿ ತರ್ತೀವಿ ಅಂತಂದು ಹೇಳಿ ಒಂದು ಆಯೋಗನೂ ಕೂಡ ನೇಮಕ ಮಾಡ್ತಾರೆ. ಆಯೋಗದ ರಿಪೋರ್ಟ್ ಎಲ್ಲ ಬರುತ್ತೆ. ರಿಪೋರ್ಟ್ ಎಲ್ಲ ತೆಗೆದುಕೊಳ್ತಾರೆ. ತೆಗೆದುಕೊಂಡು ಆದಮೇಲೆ ಒಂದು ಎಲ್ಲರಿಗೂ ಕೂಡ ಒಳ ಮೀಸಲಾತಿ ಹಂಚಿಕೆಯನ್ನು ಮಾಡ್ತಾರೆ. ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಈ 56% ಮೀಸಲಾತಿ ಇತ್ತು. ಆ 50 ಮೀಸಲಾತಿನ 56 ಮಾಡಿರೋದು ಹಿಂದೆ BJPಯವರು. 56% ಅದು 24% SC STಗಳಿಗೆ. ಅವರು 2-3 ವರ್ಷಗಳ ಕಾಲ ಅದೇ ಮೀಸಲಾತಿಯ ಪ್ರಮಾಣವನ್ನು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಕೂಡ ಪಡೆದರು. ಇದನ್ನು ಕೆಲವು ಸಹಿಸದ ವ್ಯಕ್ತಿಗಳು ಇಂದಿರಾ ಸಹಾನಿ ಕೇಸ್ನಲ್ಲಿ 50 ಮೀರಂಗಿಲ್ಲ 56 ಮಾಡಿ ಇವತ್ತು ಒಳ ಮೀಸಲಾತಿ ಅನುಷ್ಠಾನ ಆಗ್ತಾಯಿದೆ. ಇದು ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು ಅಂತಂದೇಳಿ ಒಬ್ಬರು ಹೈಕೋರ್ಟ್ಗೆ ಮನವಿಯನ್ನು ಮಾಡ್ತಾರೆ, ಅಪೀಲ್ ಮಾಡ್ತಾರೆ. ಅದಕ್ಕೆ ಹೈಕೋರ್ಟ್ನವರು ಹೌದು, ನೀವು 56 ಮಾಡಿದ್ದನ್ನು 9th ಶೆಡ್ಯೂಲಿಗೆ ತಂದು ಪಾರ್ಲಿಮೆಂಟ್ನಲ್ಲಿ ಬಿಲ್ಲಾಗಿ ಪಾಸಾಗಿ ಮಾಡಬೇಕಾಯಿತು. ನೀವು ಹಾಗೆ ಮಾಡಿದಿರಿ. ಅದರಿಂದ ಈಗ ಅದನ್ನು ನಾವು ಅದಕ್ಕೆ ತಡೆಯಾಜ್ಞೆ ಕೊಡ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಅದನ್ನೇನೇ ಅನುಸರಿಸಬೇಕು. SCಗಳಿಗೆ STಗಳಿಗೆ 3ನೇ ಅನ್ವಯಿಸಬೇಕು. 18% SC STಗಳಿಗೆ ಮೀಸಲಾತಿಯನ್ನು ಅದನ್ನು ಮೊದಲೇ ನಿಗದಿಪಡಿಸಿದಂಥ ಅಂಕಿ ಸಂಖ್ಯೆಯಲ್ಲೇ ನೀವು ಮೀಸಲಾತಿಯನ್ನು ತರಬೇಕು ಅಂತ ಮಾಡಿಬಿಟ್ಟು ನಾವು ಒಳ ಮೀಸಲಾತಿನ 17% ನಾವು ತಂದು ಅನುಷ್ಠಾನ. ಶಿಕ್ಷಣದಲ್ಲಿ ಮೀಸಲಾತಿ, ಉದ್ಯೋಗದಲ್ಲಿ ಅವರು ಸ್ಟೇ ಕೊಟ್ಟರು ಹೈಕೋರ್ಟ್ನವರು. ಉದ್ಯೋಗ ತುಂಬುವಾಗ ನೀವು 17 ತುಂಬಬಾರ್ದು, 15 ತುಂಬಬೇಕು ಅಂತಂದೇಳಿ ಹೇಳಿದ್ದಾರೆ. ನಮಗೇನಾಗ್ಬಿಡ್ತು, ಈಗ 17 ಪ್ರಕಾರ ಶಿಕ್ಷಣಕ್ಕೆ ಕೇಳಿದ್ರು ಸ್ಟೇ ಕೊಡ್ರಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಯುವಕರಿಗೆ, ನಮ್ಮ ಸಮುದಾಯದವರಿಗೆ ಈಗಾಗಲೇ ಏನು ವೈದ್ಯಕೀಯ ಸ್ನಾತಕೋತ್ತರ PG ಸೀಟ್ ಅಂತಂದು ಹೇಳ್ತೀವಲ್ಲ, MS MD ಸೀಟ್ಗಳೆಲ್ಲವೂ ಕೂಡ ಹಂಚಿಕೆ ಆಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಅನುಷ್ಠಾನ ಆಗ್ತಾಯಿದೆ.
ಉದ್ಯೋಗದಲ್ಲಿ ಮಾತ್ರ ಅದು ಮಾಡಿತ್ತು, ಅದರಿಂದ ತಡೆಯಾಗಿದೆ. ಈಗ ಅದನ್ನು 15ರಲ್ಲಿ ಹಂಚಿಕೆ ಮಾಡಬೇಕು. ಈ ಜನಸಂಖ್ಯೆ ಎಷ್ಟಿದೆಯೋ ನೋಡಿಬಿಟ್ಟು ಆ ಜನಸಂಖ್ಯೆಗೆ ಅನುಗುಣವಾಗಿ ಆಮೇಲೆ ನಾಗಮೋಹನ್ ದಾಸ್ ಅವರು ರೆಕಮೆಂಡ್ ಮಾಡಿದ ಆಧಾರದ ಮೇಲೆ ನಮಗೆ ಒಳ ಮೀಸಲಾತಿ ಹಂಚಿಕೆ ಮಾಡಿರೋದು ಸದಸ್ಯ ಆಯೋಗನೂ ನಮಗೆ 6% ರೆಕಮೆಂಡ್ ಮಾಡಿತ್ತು. ಆಮೇಲೆ ಮಾಧುಸ್ವಾಮಿ ಅವರು ಸಚಿವ ಸಂಪುಟದ ಒಂದು ಉಪಸಮಿತಿಯ ಮುಖ್ಯಸ್ಥರಾಗಿ ಅವರು ಕೂಡ 6% ನಮ್ಮ ಮಾದರಿಗೆ ಅಂತ ಹೇಳಿತ್ತು. ಆಮೇಲೆ ಭಾಳ ವೈಜ್ಞಾನಿಕ ನಮಗೆ 6% ಕೊಡ್ರಿ ಅಂತ ನಾವು ಕೇಳಿದ್ವಿ. ಉಳಿದವ್ರಿಗೆ ಎಷ್ಟಿದೆ ಅಷ್ಟು ನಾವು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋಕ್ಕಾಗಿಯೇ 27ನೇ ತಾರೀಕು ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ರು. ಅಲ್ಲಿ ಅಡ್ವೊಕೇಟ್ ಜನರನ್ನ ಕೇಳಿದಂತೆ ಈ ಚುನಾವಣೆ ಎಲ್ಲ ನಡೀತಾ ಇರೋದ್ರಿಂದ ಇದೇನಾದ್ರೂ ಕೊಡೋ ಕಂಡಕ್ಕೆ ಒಳಗಾಗಬೇಕು ಅಂತೇಳಿ ಹೌದು ಅಂತ ಅವ್ರು ಹೇಳಿದಕ್ಕೆ ಈ ಚುನಾವಣೆ ಆಗಲಿ ಆದಮೇಲೆ ನಾವು ಮಾಡೋಣ ಅಂತಂದೇಳಿ ಬಿಟ್ಟಿದ್ದಾರೆ. ಆಮೇಲೆ ಅದಾದಮೇಲೆ ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಯಾವುದೇ ಉದ್ಯೋಗ ಅವು ಇವು ಯಾವ ತುಂಬಬಾರ್ದು, ಒಳ ಮೀಸಲಾತಿಯನ್ನು ಅಡಾಪ್ಟ್ ಮಾಡಿ ಅದನ್ನು ಅಳವಡಿಸಿ ಉದ್ಯೋಗವನ್ನು ತುಂಬಬೇಕು. ಈಗ ಉದ್ಯೋಗಾಕಾಂಕ್ಷಿಗಳು ನಿರುದ್ಯೋಗಿಗಳು ಸಾಕಷ್ಟು ನಿರಾಶೆಯಾಗಿದ್ದಾರೆ. ನಮ್ಮನ್ನು ನೋಡಿಕೊಂಡು ಬೇರೆ ಇತರ ಸಮುದಾಯದವರು ಎಲ್ಲರಿಗೂ ಕೂಡ ಅದು ನಿರಾಶೆ ಆಗಬಾರ್ದು. ಇನ್ನು ಇಷ್ಟು ದಿನವೇ ತಡೆದಿರಿ, ಇನ್ನು ಒಂದು 10 ದಿನ 9ನೇ ತಾರೀಕಿನ ಮೇಲೆ ನೀವು ಕೂಡಲೇ ಎಷ್ಟು ಹುದ್ದೆಗಳಿದಾವನ್ನೆಲ್ಲವನ್ನು ಕೂಡ ಯಾವ್ಯಾವ ಇಲಾಖೆಯಲ್ಲಿ ನೀವೇನು 56,432 ಹುದ್ದೆಗಳು ಖಾಲಿ ಇದ್ದಾವೆ ಅವನು ಕರಿತೀವಿ ಅಂತ ಹೇಳಿದ್ರಲ್ಲ, ಯಾವ್ಯಾವ ಇಲಾಖೆಯಲ್ಲಿದ್ದಾವೆ ಎಲ್ಲ ಇಲಾಖೆಯವರು ಕೂಡ ಸಿದ್ಧಪಡಿಸಿಟ್ಕೊಂಡಿರಬೇಕು. ಇದು 9ನೇ ತಾರೀಕು ಆದಮೇಲೆ ಒಳ ಮೀಸಲಾತಿಯ ಅನುಷ್ಠಾನ ಆಗುತ್ತೆ, ಆ ರೇಷಿಯೋ ಫಿಕ್ಸ್ ಆಗುತ್ತೆ, ಯಾರ್ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ. ಅದು ಆದ ತಕ್ಷಣ ಎಲ್ಲ ಹುದ್ದೆಗಳನ್ನು ಕೂಡ ಕಾಲ್ಫಾರ್ಮ್ ಮಾಡಿ ತುಂಬುವ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದಕ್ಕೆ ಸರ್ಕಾರವೂ ಕೂಡ ಸಮ್ಮತಿಸಿದೆ, ಮುಖ್ಯಮಂತ್ರಿಗಳು ಆಗಲಿ ಅಂತಂದು ಕೂಡ ಹೇಳಿದ್ದಾರೆ. ಅದರಿಂದ ಹೀಗಾಗಿ ನಮ್ಮ ಒಳ ಮೀಸಲಾತಿಗೆ ಒಳಪಡುವಂಥ ಯುವಕರು ಆತಂಕಕ್ಕೆ ಒಳಪಡೋದು ಬೇಕಾಗಿಲ್ಲ. 30-40 ವರ್ಷ ನಾವು ಹೋರಾಟ ಮಾಡಿ ಇಷ್ಟು ದಿನಗಳಿದ್ದೀವಿ. ಈಗ ಇನ್ನೊಂದು 10-15 ದಿನಕ್ಕೆ ಏನಾಗುತ್ತೆ ಕಾಯಿಲೆ. ಅದೇ ರೀತಿ ಇತರ ಸಮುದಾಯದವರು ಕೂಡ ದಯಮಾಡಿ ನೀವು ಕೂಡ ನಿರಾಶರಾಗೋದು ಬೇಕಲ್ಲ, ಆತಂಕ ಕೊಡೋದು ಬೇಕಾಗಿಲ್ಲ. ಬರೀ 56,000 ಅಲ್ಲ, ಇನ್ನೂ ಹೆಚ್ಚು ಹುದ್ದೆಗಳಿದ್ದಾವೆ. ಎಲ್ಲ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತೇಳಿ ನಾವು ನಿಮ್ಮ ಪರವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಇತರ ಸಮುದಾಯದವರಿಗೂ ಕೂಡ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ.